ಹರೇ ಶ್ರೀನಿವಾಸ. ವಿದ್ಯಾಸಂಪೂರ್ಣ ತೀರ್ಥಾರ್ಯ ಗುರುಹಸ್ತ ಸಮುದ್ಭವಂ ವಿದ್ಯಾಧಿರಾಜ ವಿಖ್ಯಾತಂ ಸಮಸ್ತ ಜನ ಸಂಸದಿ ಶ್ರೀಮಧ್ವಮತ ದುಗ್ಧಾಬ್ಧಿಂ ಶಿಷ್ಯಕೋಟಿ ಮನೋಹರಂ ನಮಾಮಿ ಸದ್ಗುರಂ ನಿತ್ಯಂ ವಿಜಯಾಖ್ಯ ಫಲಪ್ರದಂ. ಇಂದು ನಾನು ವಿದ್ಯಾಸಂಪೂರ್ಣ ತೀರ್ಥರ ಕರಕಮಲ ಸಂಜಾತರಾದಂತಹ ಮಾಧವ ತೀರ್ಥರ ಪರಂಪರೆಯಲ್ಲಿ ಬರುವಂತಹ ಕಣ್ವ ಮಠದ 6ನೇ ಯತಿಗಳಾದಂತಹ ಶ್ರೀ 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 1008 ಶ್ರೀ ವಿದ್ಯಾಧಿರಾಜ ತೀರ್ಥರ ಪರಮಪಾವನವಾದ ಚರಿತ್ರೆಯನ್ನು, ಸಾಧನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಅವರ ಚರಿತ್ರೆಯನ್ನು ಕೇಳಿ ಪಾವನರಾಗೋಣ. ಇವರು ವಿದ್ಯಾಸಂಪೂರ್ಣ ತೀರ್ಥರಿಂದ ಶಾಲಿವಾನಶಕೆ 1810ನೇ ಸರ್ವಧಾರಿನಾಮ ಸಂವತ್ಸರ ಭಾದ್ರಪದ ಶುದ್ಧ ಏಕಾದಶಿಯ ದಿವಸ ಕ್ರಿಸ್ತಶಕ 1888 ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು. ಸುಮಾರು 30 ವರ್ಷಗಳ ಕಾಲ ಸರ್ವಜ್ಞ ಪೀಠದಲ್ಲಿ ಇದ್ದುಕೊಂಡು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಪ್ರಸಾರ ಮಾಡಿದಂತಹ ಮಹಾಮಹಿಮರು ಇವರು ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳ ಗ್ರಾಮದವರು. ಈಗ ಆಡಳಿತಾತ್ಮಕವಾಗಿ ಅದು ಸಿರವಾರ ತಾಲೂಕದಲ್ಲಿದೆ. ರಾಯಚೂರು ಜಿಲ್ಲೆ, ಅದರಲ್ಲಿಯೂ ಮಾನ್ವಿ ತಾಲೂಕು ಹರಿದಾಸ ಸಾಹಿತ್ಯದ ತವರೂರು, ನೆಲೆಬೀಡು. ಇವತ್ತಿಗೂ ಹರಿದಾಸ ಸಾಹಿತ್ಯವನ್ನು ಹಚ್ಚ ಹಸಿರಾಗಿ ದಟ್ಟವಾಗಿ ಇಡುವುದಕ್ಕೆ ಕಾರಣೀಕರ್ತರು ಅಂದರೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ಈ ಜಗನ್ನಾಥದಾಸರ ಕಾಲದಲ್ಲೇ ಕವಿತಾಳದ ದಾಸರ ಮನೆತನದಲ್ಲಿ ಒಬ್ಬರು ದಾಸರಾಗಿ ಹೋಗಿದ್ದಾರೆ ಅಂತ ರಸಋಷಿ ಗೋರೇಬಾಳ ಹನುಮಂತರಾಯರೇ ದಾಖಲಿಸಿದ್ದಾರೆ. ಕವಿತಾಳ ದಾಸರ ಮನೆತನ ಮೂಲ ಪುರುಷ ವಿಠ್ಠರಸಪ್ಪಯ್ಯ ಅನ್ನುವಂಥವರು. ಇವರ ನಂತರ ಮುಂದೆ ಭೀಮಪ್ಪಯ್ಯನವರ ಕಾಲದಲ್ಲಿ ಆದೋನಿಯಲ್ಲಿ ವೆಂಕಟರಮಣನ ಮೂರ್ತಿ ದೊರಕಿದೆ. ಸ್ವಪ್ನದಲ್ಲಿ ಬಂದು ವೆಂಕಟರಮಣ ನಾನಿಲ್ಲಿದ್ದೇನೆ ಅಂತ ಹೇಳಿದರು. ಆ ಪ್ರಕಾರ ಅವರನ್ನು ಕರ್ಕೊಂಡು ಬಂದು ಇವತ್ತಿಗೂ ಕೂಡ ದಸರಾ ನವರಾತ್ರಿಯ ಸಂದರ್ಭದಲ್ಲಿ ಬಹಳ ಶ್ರದ್ಧಾ ಭಕ್ತಿ ವೈಭವದಿಂದ ಸಮಾರಾಧನೆಯನ್ನು ಆಚರಿಸಲಾಗ್ತಾಯಿದೆ. ಹೀಗಾಗಿ ಅವತ್ತಿನಿಂದ ನಮ್ಮ ಮನೆತನಕ್ಕೆ, ಕವಿತಾಳದ ಮನೆತನಕ್ಕೆ ದಾಸರು ಅನ್ನುವಂತಹ ಹೆಸರು ಬಂತು. ಇಂತಹ ದಾಸರ ಮನೆತನದಲ್ಲಿ ವೆಂಕಟ ನರಸಪ್ಪ ಅನ್ನುವಂತಹ ವೆಂಕಟ ನರಸಪ್ಪಯ್ಯ ಅನ್ನುವಂಥವರಿಗೆ 4 ಜನ ಮಕ್ಕಳು. ಅವರಲ್ಲಿ ವೆಂಕಟದಾಸ, ರಾಘವೇಂದ್ರದಾಸ, ಸುಬ್ಬಣ್ಣದಾಸ, ರಾಮದಾಸ 4 ಜನ ಮಕ್ಕಳು. ಈ 4 ಜನರಲ್ಲಿ ರಾಘವೇಂದ್ರದಾಸರು ಏನು ಮಾಡಿದರು ಅಂದರೆ ಕಾಶಿಗೆ ಹೋಗಿ ಅಲ್ಲಿ ವೇದ ಅಧ್ಯಯನ ಮಾಡಿದರು, ಸಂಸ್ಕೃತ ಅಧ್ಯಯನವನ್ನು ಮಾಡಿದರು. ಹೀಗಾಗಿ ಅವರಿಗೆ ರಾಘವೇಂದ್ರಾಚಾರ್ಯ ಅಂತ ಮತ್ತೊಂದು ಹೆಸರು ಬಂತು. ಇವರ ರಾಘವೇಂದ್ರಾಚಾರ್ಯರ ಪುತ್ರರೇ ಶ್ರೀನಿವಾಸಾಚಾರ್ಯ. ಈ ಶ್ರೀನಿವಾಸಾಚಾರ್ಯರೇ ಶ್ರೀನಿವಾಸದಾಸರು ಹೌದು, ಶ್ರೀನಿವಾಸಾಚಾರ್ಯರು ಹೌದು. ಅಲ್ಲಿ ದಟ್ಟವಾದಂತಹ ಹರಿದಾಸರ ಪ್ರಭಾವ, ಹೀಗೆ ವೇದ ಅಧ್ಯಯನ ಇವೆಲ್ಲದರಿಂದ ಶ್ರೀನಿವಾಸಾಚಾರ್ಯರು, ಶ್ರೀನಿವಾಸದಾಸರು ಪ್ರಕಾಂಡ ಪಂಡಿತರಾದರು. ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಪಡ್ಕೊಂಡ್ರು. ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯವನ್ನು ಕರಗತ ಮಾಡಿಕೊಂಡ್ರು. ಇಂಥವರನ್ನು ನಮ್ಮ ವಿದ್ಯಾಸಂಪೂರ್ಣ ತೀರ್ಥರು ಕಣ್ವ ಮಠಕ್ಕೆ ಯೋಗ್ಯರಾದಂತಹ ಉತ್ತರಾಧಿಕಾರಿ ಅಂತ ಅಂದುಕೊಂಡು ಅವರನ್ನು ಕರೆಸಿ ಅವರಿಗೆ ಶ್ರೀಪೀಠದ ಒಂದು ಸರ್ವಜ್ಞ ಪೀಠದ ಮೇಲೆ ವಿರಾಜರನ್ನಾಗಿ ಮಾಡಿ ವಿದ್ಯಾಧಿರಾಜ ಅನ್ನುವಂತಹ ಸುನಾಮವನ್ನು ನೀಡಿದರು. ಅವರ ವಿದ್ಯೆಯನ್ನು, ಸಂಸ್ಕೃತ ಕನ್ನಡದಲ್ಲಿ ಇರುವಂತಹ ಅವರ ಒಂದು ಧರ್ಮ ಒಂದು ಅನುಷ್ಠಾನವನ್ನು ಕಂಡು ಅವರು ಬ್ರಹ್ಮಚಾರಿಗಳು, ಮತ್ತು ವಿಶೇಷವಾಗಿ ಬ್ರಹ್ಮಚಾರಿಗಳು, ಅವರಿಗೆ ಶ್ರೀಮಠದ ಸರ್ವಜ್ಞ ಪೀಠದಲ್ಲಿ ಅಲಂಕರಿಸಿ ವಿದ್ಯಾಧಿರಾಜ ಅನ್ನುವಂತಹ ಸುನಾಮವನ್ನು ನೀಡಿದರು. ಅದಕ್ಕೆ ತಕ್ಕಂತೆ ಇವರು ಕೂಡ ಶ್ರೀಮಠವನ್ನು ಅಲ್ಲಿ ಒಂದು ಜ್ಞಾನದ ಮಂದಿರವನ್ನಾಗಿ ಮಾಡಿದರು. ಅನೇಕ ವೇದಾಂತಿಗಳನ್ನು, ವಿದ್ವಾಂಸರನ್ನು ಕರೆಸಿ ಮಧ್ವ ಸಿದ್ಧಾಂತದ ಕುರಿತು ಚರ್ಚೆಯನ್ನು ಮಾಡ್ತಾಯಿದ್ರು. ಯಾವುದೋ ಒಂದು ವಿವಾದಾತ್ಮಕ ವಿಚಾರ ಇದ್ದರೆ ಅದನ್ನು ಸರಾಗವಾಗಿ ಏನು ಮಾಡ್ತಾಯಿದ್ರು, ಅವರು ಪರಿಹಾರ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಬರೀ ನಮ್ಮ ಮಠದಲ್ಲಿ ಮಾತ್ರ ಇರದೆ ಅವರು ಸಂಚಾರವನ್ನು ಮಾಡ್ತಾಯಿದ್ರು. ಉಡುಪಿಗೆ ಹೋಗ್ತಾಯಿದ್ರು, ಮುಳುಬಾಗಿಲು, ಕೋಲಾರ, ಚಿಂತಾಮಣಿ, ಬಿಜಾಪುರ, ಇಳಕಲ್ಲು, ಬಾಗಲಕೋಟೆ, ಹಾವೇರಿ, ಧಾರವಾಡ ಮುಂತಾದ ಪಂಡರಾಪುರ ಮುಂತಾದ ಅನೇಕ ಕ್ಷೇತ್ರಗಳಿಗೆ ಸಂಚರಿಸಿ ಮಧ್ವ ಸಿದ್ಧಾಂತವನ್ನು, ಶುಕ್ಲ ಯಜುರ್ವೇದವನ್ನು ಅಲ್ಲಿ ಭಕ್ತರಲ್ಲಿ
ಆ ಜ್ಞಾನವನ್ನು ಮೂಡಿಸಿ ಜ್ಞಾನಭಕ್ತಿ ವೈರಾಗ್ಯ ಬೆಳೆಯುವಲ್ಲಿ ಅವರು ಕಾರಣರಾದರು. ಇವತ್ತಿಗೂ ಕೂಡ ಮೈಸೂರು ಭಾಗದ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ವಿದ್ಯಾಧಿರಾಜರ ಆರಾಧನೆಯ ಮುಹೂರ್ತವನ್ನು ಇವತ್ತಿಗೂ ಹಾಕ್ತಿರೋದನ್ನು ನಾವು ಕಾಣ್ತಾ ಇದ್ವಿ. ಅದಕ್ಕೆ ಸರಿಯಾದ ದಾಖಲೆಗಳು ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಅವರು ಏನೇನು ಎಷ್ಟೆಷ್ಟು ಕೆಲಸ ಮಾಡಿದರು, ಬಹುಶಃ ಮೈಸೂರು ಭಾಗದಲ್ಲಿ ಒಂದು ಮೈಸೂರು ಸಂಸ್ಥಾನದಲ್ಲಿಯೂ ಕೂಡ ಅವರು ಪ್ರವೇಶ ಪಡ್ಕೊಂಡಿರಬಹುದು ಅಂತ. ಯಾಕಂದರೆ ಮೈಸೂರು ಸಂಸ್ಥಾನದವರು ಎಲ್ಲ ಇಂತಹ ಧರ್ಮಾವಿಷ್ಟರನ್ನು ಕರೆದು ಸನ್ಮಾನ ಮಾಡಿದಂಥ ಒಂದು ದೊಡ್ಡ ಪರಂಪರೆ ಮೈಸೂರಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇವರು ಅದಕ್ಕೆ ಭಾಜನರಾಗಿರಬಹುದು ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು ಅಂದ್ಕೊಳ್ಬೋದು. ಇವರ ಮತ್ತೊಂದು ಮಹತ್ವದ ಕಾರ್ಯ ಅಂತಂದರೆ ಇವರು ಒಂದು ಗ್ರಂಥವನ್ನು ರಚಿಸಿದರು, ಗುರುಸನ್ನಾಮ ಕೀರ್ತನೆ ಅನ್ನುವಂತಹ ಒಂದು ಕೃತಿ. ಅದು 34 ನುಡಿಗಳಲ್ಲಿ ಸಂಸ್ಕೃತದಲ್ಲಿ ರಚನೆಯಾಗಿದೆ. ಇದರ ಒಂದು ವಿಶೇಷತೆಯನ್ನು ನಾನು ಹೇಳ್ತೀನಿ. ಕೃತಿ ಇದು ಸಂಸ್ಕೃತದಲ್ಲಿರುವುದರಿಂದ ಅದರ ಒಂದು ಸ್ಥೂಲ ಪರಿಚಯವನ್ನು ಮಾತ್ರ ನಾನು ಮಾಡಿಕೊಡ್ತೀನಿ. ಇದರಲ್ಲಿ ಒಂದು ಗುರು ಪರಂಪರೆಯನ್ನು ಹೇಳ್ತಾರೆ. ಶ್ರೀಮನ್ನಾರಾಯಣನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಸನಕಾದಿ ದೇವತೆಗಳು, ಸನಕಾದಿ ದೇವತೆಗಳಿಂದ ಯಾಜ್ಞವಲ್ಕರಿಂದ ದುರ್ವಾಸರು, ಮುಂದೆ ಹಾಗೆ ಹೇಳ್ತೀನಿ ಸತ್ಯಪ್ರಜ್ಞರು ಹೆಸರುಗಳು ಬರ್ತವೆ. ಅದಾದ ನಂತರ ಅಚ್ಯುತ ಪ್ರೇಕ್ಷರು, ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಅಷ್ಟಮಠಗಳಲ್ಲಿ ಶಿರೂರು ಮಠದ ಗುರುಗಳು ಅವರು ಯಾರು, ವಾಮನ ತೀರ್ಥರಿಂದ ಲಕ್ಷ್ಮೀ ಮನೋಹರ ತೀರ್ಥರವರೆಗೆ ಅವರ ಪರಂಪರೆಯನ್ನು ಹೇಳಿ ಲಕ್ಷ್ಮೀ ಮನೋಹರ ತೀರ್ಥರ ಕರಸಂಜಾತರಾದಂಥ ಮಾಧವ ತೀರ್ಥರು, ಅಲ್ಲಿಂದ ಮಾಧವ ತೀರ್ಥರ ಪರಂಪರೆಯನ್ನು ವಿದ್ಯಾಸಂಪೂರ್ಣ ತೀರ್ಥರವರೆಗೆ ಹೇಳಿದಂತಹ ಒಂದು ಪರಂಪರೆಯನ್ನು ಈ ಕೃತಿ ಅಲ್ಲಿ ದಾಖಲೆ ಮಾಡ್ತಾ ಇದೆ. ಇದು ಒಂದು ಅಂಶ. ಇನ್ನು ಎರಡನೇ ಅಂಶ ಏನು ಅಂತಂದರೆ, ಇದರಲ್ಲಿ ತಮ್ಮ ಸಾಕ್ಷಾತ್ ಗುರುಗಳಾದಂತಹ ವಿದ್ಯಾಸಂಪೂರ್ಣ ತೀರ್ಥರು ರಚಿಸಿದಂತಹ ರತ್ನಪಂಚಕ ಕೃತಿಯ ಮಹತ್ವವನ್ನು ಹೇಳ್ತಾರೆ. ಆ ಕೃತಿಯಲ್ಲಿ ಏನಿದೆ, ಹೇಗಿದೆ, ಅದು ಎಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು ಅಂದರೆ, ಅದನ್ನು ರಚಿಸಿದಂತಹ ವಿದ್ಯಾಸಂಪೂರ್ಣ ತೀರ್ಥರು ಸನ್ಯಾಸಿಗಳಲ್ಲಿಯೇ ಪ್ರಕಾಶಮಾನವಾಗಿ ಹೊಳೆದರು ಅನ್ನುವಂಥ ಮಾತನ್ನು ಕೇಳ್ತಾರೆ. ಅಂದರೆ ಎಂತಹ ಮಹತ್ವದ ಕೃತಿ ಅದು, ವಿದ್ಯಾಸಂಪೂರ್ಣ ತೀರ್ಥರು ಎಂಥವರು, ಮತ್ತು ಆ ಕೃತಿಯ ಮಹತ್ವವನ್ನು ಇವರು ತಿಳಿಸಿ ಹೇಳಿರ್ಬೋದು. ನಮಗೆ ತಿಳಿತದೆ, ಸಂಸ್ಕೃತ ಬಲ್ಲವರಿಗೆ ಇನ್ನೂ ಹೆಚ್ಚು ಆಳವಾಗಿ ಅದರ ವಿಚಾರಗಳನ್ನು ಪ್ರಖರಪಡಿಸೋದಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮೂರನೇ ಅಂಶ ಅಂದರೆ, ಅದೊಂದು ಕಾವ್ಯಾತ್ಮಕವಾಗಿದೆ. ಅಂದರೆ ಒಬ್ಬ ಕವಿ ಕಾವ್ಯವನ್ನು ಬರೆಯಬೇಕಾದರೆ ಯಾವ್ಯಾವ ಆಯಾಮಗಳನ್ನು ಇಟ್ಕೊಂಡು ಬರೀತಾರೋ ಅಂತಹ ಆಯಾಮಗಳನ್ನು ಕೂಡ ಅವರದರಲ್ಲಿ ಇಟ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ನಮ್ಮ ವಿದ್ಯಾಧಿರಾಜ ತೀರ್ಥರು ಕಣ್ವ ಮಠದ 30 ವರ್ಷಗಳವರೆಗೆ ಆ ಪೀಠವನ್ನು ಅಲಂಕರಿಸಿ ಅವರು ಮಠಕ್ಕೆ ಘನತೆ ಗೌರವವನ್ನು ತಂದುಕೊಟ್ರು ಅಂತ ಅನ್ನಿಸ್ತದೆ. ಅವರ ಈ ಕೃತಿಯನ್ನು ವಿದ್ಯಾವಿರಾಜ ತೀರ್ಥರ ಬೃಂದಾವನದ ಅರ್ಚಕರ ಮನೆಯಲ್ಲಿ ಇವತ್ತು ಸಂರಕ್ಷಣೆ ಮಾಡಲಾಗಿದೆ. ಅವರು ಅದು ಸಂಸ್ಕೃತದಲ್ಲಿ ಇಟ್ಟಿದ್ದಾರೆ. ಅದನ್ನು ಸಂಸ್ಕೃತದಿಂದ ಕನ್ನಡ ಲಿಪಿಯಲ್ಲಿ ಕೂಡ ಬರೆದು ಓದುವವರಿಗೆ ಅನುಕೂಲ ಮಾಡುವಂತೆ ಇಟ್ಟಿದ್ದಾರೆ. ಅವರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಇವತ್ತು ಅವರು ಮಾಡಿದಂತಹ ಕಾರ್ಯ ಸಣ್ಣದಲ್ಲ. ಅಂತಹ ಒಂದು ಮಹತ್ವದ ಕೃತಿಯನ್ನು ರಕ್ಷಣೆ ಮಾಡಿ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ನಾವು ಸಲ್ಲಿಸಲೇಬೇಕಾಯಿತು. ಹೀಗೆ ಅವರು ಸಂಚಾರ ಮಾಡ್ತಾ 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 ಅವರಿಗೆ ಅನ್ನಿಸ್ತು, ಇನ್ನೂ ತಮ್ಮ ಕೊನೆಯ ಕ್ಷಣಗಳು ಹರಿಪಾದವನ್ನು ಸೇರುವಂತಹ ಕ್ಷಣ ಬಂತು ಅನ್ನುವಂಥದ್ದು ಅವರಿಗೆ ಅನಿಸಿರ್ಬೋದು. ಹೀಗಾಗಿ ಅವರು ಏನು ಮಾಡಿದರು, ತಮ್ಮ ಅಪರೋಕ್ಷ ಜ್ಞಾನದಿಂದ ಅವರು ಕಂಡುಹಿಡಿದ್ರು ತಮ್ಮ ಶಿಷ್ಯನನ್ನು, ಉತ್ತರಾಧಿಕಾರಿಯನ್ನು ಕಂಡುಹಿಡಿದ್ರು. ಅವ್ರು ಯಾರಂದರೆ ಕನಕಗಿರಿ ಮನೆತನದ ಕಾಶ್ಯಪ ಗೋತ್ರದ ಮಾಧ್ವಾಚಾರ್ಯರು. ಇವರು ಸಜ್ಜನರು, ಶಾಸ್ತ್ರ ಸಂಪನ್ನರು. ಇಂಥವರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಶ್ರೀ ವಿದ್ಯಾವಿರಾಜ ತೀರ್ಥರು ಎನ್ನುವಂಥ ಸುನಾಮವನ್ನು ನೀಡಿ ಶಾಲಿವಾನ ಶಕೆ 1841 ಸಿದ್ಧಾರ್ಥಿ ನಾಮ ಸಂವತ್ಸರ ಆಶ್ವಜ ಮಾಸ 30 ಅಂದರೆ ಕ್ರಿಸ್ತಶಕ 1919 ಪ್ರಣವ ಮಂತ್ರ ಉಪದೇಶಿಸಿ ಸರ್ವಜ್ಞ ಪೀಠ ಒಪ್ಪಿಸಿ ವಿಠ್ಠಲ ಕೃಷ್ಣನ ಚರಣಗಳಲ್ಲಿ ಲೀನವಾದರು. ಅಂದರೆ ದೀಪಾವಳಿಯ ಅಮಾವಾಸ್ಯೆ ಎಂದು ಕಣ್ವ ಮಠ ಹುಣಸಿಹೊಳೆ, ಇವರ ಬೃಂದಾವನ ಹುಣಸಿಹೊಳೆಯಲ್ಲಿದೆ. ಅಲ್ಲಿ ಇವರ ಆರಾಧನೆಯನ್ನು ಶ್ರದ್ಧಾ ಭಕ್ತಿ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಮತ್ತು ಕವಿತಾಳದ ಮನೆಯಲ್ಲಿಯೂ ಕೂಡ, ಅವರ ಪೂರ್ವಾಶ್ರಮದ ಮನೆಯಲ್ಲಿಯೂ ಕೂಡ ಸಂಕ್ಷಿಪ್ತವಾಗಿ ಅವರ ಆರಾಧನೆಯನ್ನು ಆಚರಿಸಲಾಗ್ತದೆ. ಅವರ ಈ ಪರಮ ಪವಿತ್ರವಾದಂತಹ ಚರಿತ್ರೆಯನ್ನು ಕೇಳಿ ಕೃತಾರ್ಥರಾಗೋಣ. ಯಥಾಮತಿ ಯಥಾಶಕ್ತಿ ಅವರ ಚರಿತ್ರೆಯನ್ನು ತಮ್ಮ ಮುಂದೆ ಅರ್ಹಿದ್ದೇನೆ.
ಆ ಮನೆತನದವಳಾದ ನನಗೆ ಈ ಚರಿತ್ರೆಯನ್ನು ಹೇಳೋದು ಪರಮ ಭಾಗ್ಯ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಕೃಷ್ಣಾರ್ಪಣ ಮಸ್ತು.